ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಮಧ್ಯಜಯ ಪಾಠಕ್ಕೆ ಸುಸ್ವಾಗತ. ಮಧ್ಯಗೇಹ ಭಟ್ಟರು ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಂದ ಕೊಡಲ್ಪಟ್ಟಂತಹ ಕನ್ಯೆಯನ್ನ ವೇದವನ್ನು ಗ್ರಹಿಸುವ ಹಾಗೆ, ವೇದ ವಿದ್ಯೆಯನ್ನ ಗ್ರಹಿಸುವ ಹಾಗೆ ಆ ಕನ್ಯೆಯ ಪಾಣಿಗ್ರಹಣ ಮಾಡಿದ್ದಾರೆ. ವೇದಾಧ್ಯಯನ ಮಾಡಿದ್ದಾರೆ. ವೇದಾಧ್ಯಯನ ಮಾಡಿ ಸ್ನಾತಕರಾಗಿ ಯೋಗ್ಯ ಕನ್ಯೆಯನ್ನ ವಿವಾಹವಾಗಿದ್ದಾರೆ. ಈ ನೈಮಿಷಾರಣ್ಯದ ಹತ್ತಿರ ಒಂದು ಗುರುಕುಲ, 4 ಮಂದಿ ಶಿಷ್ಯರು ಅಧ್ಯಯನ ಮುಗಿಸಿದ್ದಾರೆ. ಸಮಾವರ್ತನ ಆಯಿತು. ಗುರುಗಳು ಹೇಳಿದರು, ಪ್ರಜಾತಂತುಂ ವ್ಯವಚ್ಛೇಚ್ಛೀಹಿ ಅಂತ, ಅನುರೂಪವಾದ ಕನ್ಯೆಯೊಡನೆ ವಿವಾಹವಾಗಿ ನಿನ್ನ ವಂಶದ ಕೊಡಿಯನ್ನು ಮುಂದುವರಿಸು ಅಂತ ಅನುಶಾಸನ ಮಾಡಿದರು. ಸರಿ, ವಿದ್ಯಾರ್ಥಿಗಳು ತಮ್ಮ ಮನೆಯ ದಾರಿ ಹಿಡಿದು ಹೊರಟರು. ಮುಂದಿನ ಭವಿಷ್ಯದ ಜೀವನದ ಬಗ್ಗೆ ಚಿಂತನೆ ಶುರುವಾಯಿತು. ಮದುವೆ ಆಗುವುದೆಂದರೆ ಅದು ದೊಡ್ಡ ಬಂಧನದಲ್ಲಿ ಸಿಲುಕಿದ ಹಾಗೆ. ಪ್ರಪಾತದಲ್ಲಿ ಬಿದ್ದ ಹಾಗೆ, ನಮ್ಮನ್ನ ನಾವು ಮಾರಾಟ ಮಾಡಿಕೊಂಡ ಹಾಗೆ. ಅಲ್ಲಿ ಯಾವುದೇ ಅಧ್ಯಾತ್ಮ ಸಾಧನೆಯನ್ನ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಕನ್ಯಾರ್ಥಿಗಳಾಗುವುದು ಬೇಡ ಅಂತ ಯೋಚನೆ ಮಾಡಿ ಅವರೆಲ್ಲ ಕಾಡಿನ ದಾರಿ ಹಿಡಿದ್ರಂತೆ. ಸರಿ, ದೇವೇಂದ್ರ ಒಂದು ಮರದ ಮೇಲೆ ಹಕ್ಕಿ ರೂಪದಲ್ಲಿ ಕಾಣಿಸ್ಕೊಂಡಂತೆ. ಹೇಳಿದಂತೆ, ಹೇ ಹೇಡಿಗಳಿರ, ಸಂಸಾರ ಸಾಗರದಲ್ಲಿ ಧೈರ್ಯದಿಂದ ಧೂಕಿ ಪತ್ನಿ ಸುತರ ಸಾಧನೆಗೆ ಅನುವಾಗುವುದರ ಜೊತೆಗೆ ಸ್ವ ಆತ್ಮ ಸಾಧನೆಯು ಕೂಡ ಮಾಡಿಕೊಳ್ತಕ್ಕಂತಹ ಒಂದು ವಿಪುಲವಾಗಿರತಕ್ಕಂತಹ ಅವಕಾಶ ಈ ಮದುವೆ. ಅದನ್ನ ನೀವು ಗಾಳಿಗೆ ತೋರಿ ಪುಕ್ಕಲತನದಿಂದ ತಪಸ್ ಮಾಡ್ಲಿಕ್ಕೆ ಹೊರಟಿದಿರಲ್ಲ ಅಂತ ಹೇಳ್ತಾ ಆ ಗಾರ್ಹಸ್ಥ್ಯದ ಮಹತ್ವವನ್ನ ಕೊಂಡಾಡ್ತಾನೆ. ನಿಮ್ಮ ಈ ತೀರ್ಮಾನದ ಹಿಂದೆ ಹೇಳಿತನವೇ ಇದೆ ಹೊರತು ನಿಜವಾದ ವೈರಾಗ್ಯ ಇಲ್ಲ ಅಂದಾಗ ಇವರಿಗೆ ನಾಚಿಕೆ ಆಯಿತು. ಇಷ್ಟೆಲ್ಲ ವೇದಾಧ್ಯಯನ ಮಾಡಿದ್ದೇವೆ, ವಿದ್ವಾಂಸರಾಗಿದ್ದೇವೆ, ನಮ್ಮ ನಿರ್ಧಾರ ಸರಿಯಲ್ಲ ಅಂತ ನಾಚಿಕೆ ಆಯಿತು. ಅವರು ತಮ್ಮ ಊರಿಗೆ ಹೋದರು, ಮದುವೆಯಾದರು, ಸಮೃದ್ಧ ಸುಖಿ ಸಂಸಾರ ನಡೆಸಿದರು. ಭಾಗವತದಲ್ಲಿ ಕೂಡ ಇಂಥದೇ ವಿಚಾರ ಬರ್ತದೆ. ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ. ಈ ಪ್ರಿಯವ್ರತ ರಾಜ, ಮನುವಿನ ಮಗನಾಗಿರತಕ್ಕಂತಹ ಪ್ರಿಯವ್ರತ ರಾಜ, ಈ ಗೃಹಸ್ಥಾಶ್ರಮ ಬಹಳ ತುಚ್ಛವಾಗಿರುವಂಥದ್ದು ಅಂತ ಯೋಚನೆ ಮಾಡಿ ವಾನಪ್ರಸ್ಥ ಕೈಗೊಳ್ತಾನೆ. ಆಗ ಬ್ರಹ್ಮ ಬಂದು ಹೇಳಿದ, ಮಗನೇ, ಕಾಮಕ್ರೋಧಾದಿ ದುಷ್ಟಭಾವಕ್ಕೆ ಸಿಲುಕಿದಂತಹ ಪ್ರಮತ್ತನಿಗೆ ಕಾಡು ಕೂಡ ಸಾಧನೆಗೆ ಅನುಕೂಲ ಆಗುವುದಿಲ್ಲ. ಶುದ್ಧ ಮನಸ್ಸಿದ್ದವನಿಗೆ ಗಾರ್ಹಸ್ಥ್ಯವು ಕೂಡ ಬಾಧಕ ಆಗುವುದಿಲ್ಲ. ನೀನು ಜಿತೇಂದ್ರನಿದ್ದೀಯ, ಆತ್ಮರಾಮನಾಗಿದ್ದೀಯ, ತತ್ವವನ್ನು ಚೆನ್ನಾಗಿ ತಿಳಿದವನಾಗಿದ್ದೀಯ. ಆದ್ದರಿಂದ ನೀನು ಕಾಡಿಗೆ ಹೋಗಿ ತಪಸ್ ಮಾಡದೆ ಬೇಡ. ವೈರಾಗ್ಯ ಇದ್ರೆ ಕಾಡಿ ಹಾಕಿ ಮನೆಯಲ್ಲೇ ತಪಸ್ಸು ಮಾಡಬಹುದು. ದಾಂತಸ್ಯ ಕಿಮರಣ್ಯೇನ ಅಂತ ಮಹಾಭಾರತ ಕೇಳುತ್ತೆ.
ಇಂದ್ರಿಯ ಸಂಯಮ ಇದ್ರೆ ಅವನು ಕಾಡಿಗೆ ಹೋಗಿ ತಪಸ್ಸು ಮಾಡ್ಬೇಕಂತಿಲ್ಲ, ಗಾರ್ಹಸ್ಥದಲ್ಲಿಯೇ ಆ ಸಾಧನೆ ಮಾಡ್ಲಿಕ್ಕಾಗತ್ತೆ. ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತಿ ಅವಧ್ಯಂ. ಆದ್ದರಿಂದ ಯಾರು ಜಿತೇಂದ್ರನಾಗಿದ್ದಾನೋ, ಆತ್ಮರತನಾಗಿದ್ದಾನೋ ಅಂತಹ ವಿದ್ವಾಂಸನಿಗೆ ಗೃಹಸ್ಥಾಶ್ರಮ ಯಾವ ಕೆಡಕನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ವಿವಾಹವಾಗಿ ರಾಜ್ಯವಾಳು ಅಂದಾಗ ಪ್ರಿಯವ್ರತ ಮದುವೆ ಆಗ್ತಾನೆ. 2 ಮದುವೆಯಾಗಿ 13 ಮಕ್ಕಳು ತಂದೆ ಆಗ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸಾಧನೆ ಮಾಡಲಿಕ್ಕೆ ಈ 4 ಮಜಲುಗಳಿವೆ. ಅದನ್ನೇ 4 ಆಶ್ರಮ ಅಂತ ಹೇಳಿದರು. ಅಧ್ಯಯನ ಮಾಡತಕ್ಕಂತಹ ಸ್ಥಿತಿ ಬ್ರಹ್ಮಚರ್ಯ, ಓದುದನ್ನು ಹೇಳಲಿಕ್ಕೋಸ್ಕರ ಮತ್ತು ವಿದ್ಯಾರ್ಥಿಗಳಿಗೆ ಅನ್ನ ಇಟ್ಟು ಮುಂದಿನ ಆ ಜ್ಞಾನ ಪರಂಪರೆಯ ಸಂತತಿಯನ್ನು ಬೆಳೆಸ್ತಕ್ಕಂತಹ ಗಾರ್ಹಸ್ಥ್ಯ, ಜವಾಬ್ದಾರಿಯನ್ನು ಕಳೆದುಕೊಂಡು ಹೆಂಡತಿ ಜೊತೆಗೆ ಸಾಧನೆಗಾಗಿ ಮನೆ ಬಿಟ್ಟು ಹೊರಡೋದು ವಾನಪ್ರಸ್ಥ, ಹೆಂಡತಿಯನ್ನು ಬಿಟ್ಟು ಊರ್ಧ್ವ ಸ್ಥಿತಿ ಅದು ಸನ್ಯಾಸ. ಇವುಗಳಲ್ಲಿ ಯಾವುದು ಶ್ರೇಷ್ಠ? ಎಲ್ಲವೂ ಶ್ರೇಷ್ಠವೇ. ಆಯಾ ಕಾಲಕ್ಕೆ ಆಯಾ ಪರಿಸ್ಥಿತಿಗೆ ತಕ್ಕ ಹಾಗೆ ಎಲ್ಲವೂ ಶ್ರೇಷ್ಠವಾಗಿರುವಂಥದ್ದು. ಆದರೆ ಗಾರ್ಹಸ್ಥ್ಯಕ್ಕೆ ಒಂದು ಹೆಚ್ಚುಗಾರಿಕೆ ಇದೆ. ಗೃಹಸ್ಥನಿಲ್ಲ ಅಂತಾದ್ರೆ ಉಳಿದ ಯಾವ ಆಶ್ರಮಗಳು ಬದುಕಿರುವುದಿಲ್ಲ. ಯಥಾ ವಾಯುಂ ಸಮಾಶ್ರಿತ್ಯ ವರ್ತಂತೆ ಸರ್ವಜಂತವಃ ತಥಾ ಗೃಹಸ್ಥಮಾಶ್ರಿತ್ಯ ವರ್ತಂತೆ ಚತುರಾಶ್ರಮಾಃ ಅಂತ. ಹೇಗೆ ಎಲ್ಲ ಜೀವರು ಗಾಳಿಯನ್ನ ಆಶ್ರಯಿಸಿಕೊಂಡಿದ್ದಾರೋ ಹಾಗೆ ಎಲ್ಲ ಆಶ್ರಮಗಳು ಕೂಡ ಗೃಹಸ್ಥಾಶ್ರಮವನ್ನು ಆಶ್ರಯಿಸಿಕೊಂಡಿವೆ. ಬ್ರಹ್ಮಚಾರಿಗೆ ಅನ್ನ ಹಾಕುವ ಗೃಹಸ್ಥ, ಸನ್ಯಾಸಿಗೆ ಭಿಕ್ಷೆ ನೀಡುವವನು ಗೃಹಸ್ಥ, ಹೆಣ್ಣು ಮಕ್ಕಳನ್ನು ಸಾಕಿ ಕನ್ಯಾದಾನ ಮಾಡಿ ಇನ್ನೊಬ್ಬ ಗೃಹಸ್ಥನನ್ನ ನಿರ್ಮಾಣ ಮಾಡತಕ್ಕಂಥವನು ಈ ಗೃಹಸ್ಥ. ಆದ್ರಿಂದ ಈ ಎಲ್ಲ ಆಶ್ರಮಗಳಿಗೆ ಇದು ಆಶ್ರಯವಾಗಿರುವಂಥದ್ದು. ಅಂತಹ ಗೃಹಸ್ಥಾಶ್ರಮವನ್ನ ಪಡಿಬೇಕಾದ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರವನ್ನ ಪಡೆದು ಅವ ಗೃಹಸ್ಥನಾಗಬೇಕು. ಇದನ್ನ ಪ್ರತಿಯೊಬ್ಬ ಈ ಸಂಸ್ಕಾರ ಹೊಂದಲೇಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗಲೇ 3 ಸಾಲಗಳನ್ನು ಹೊತ್ತು ಹುಟ್ಟಿರ್ತಾನೆ. 84 ಲಕ್ಷ ಯೋನಗಳಲ್ಲಿ ಒಂದು ಯೋನಿ ಈ ಮನುಷ್ಯ ಯೋನಿ. ಒಬ್ಬ ಜೀವಿ ಮನುಷ್ಯ ಯೋನಿಯಲ್ಲಿ ಹುಟ್ಟು ಎಂಬುದು ಅದು ಭಗವಂತನ ಅನುಗ್ರಹ. ಅವನ ಅನುಗ್ರಹ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅಲ್ಲದೆ ಗರ್ಭದಲ್ಲಿ 9 ತಿಂಗಳು ಬೆಳೆಯುವುದು ಅದು ಒಂದು ಅದ್ಭುತವೇ. ಗರ್ಭದಲ್ಲಿ ನಮ್ಮನ್ನ ದೇವತೆಗಳ ರಕ್ಷಣೆ ಮಾಡ್ತಾರೆ. ಆ ಎಲ್ಲ ದೇವತೆಗಳ ಋಣಭಾರ ನಮ್ಮ ಮೇಲಿರ್ತದೆ. ಅದನ್ನ ದೇವಋಣ ಅಂತ ಹೇಳ್ತಾರೆ. ಇನ್ನು ನಮ್ಮನ್ನ ಹೊಟ್ಟೆಯಲ್ಲಿ ಹೆತ್ತು ಬೆಳೆಸಿರ್ತಕ್ಕಂತಹ ತಂದೆ ತಾಯಿಯರ ಋಣ ಅದು ಪಿತೃಋಣ. ಗರ್ಭದಲ್ಲಿ ನಾವು ಸಂಸ್ಕಾರವನ್ನು ಪಡಿತೇವಲ್ಲ, ಋಷಿಮುನಿಗಳು ತಪೋಬಲದಿಂದ ಕಂಡುಕೊಂಡಂತಹ ವೇದ ಮಂತ್ರಗಳಿವೆಯಲ್ಲ, ಆ ವೇದ ಮಂತ್ರವನ್ನ ಗರ್ಭಸ್ಥ ಶಿಶು ಶ್ರವಣ ಮಾಡಿರುತ್ತೆ. ಗರ್ಭಾಧಾನಾದಿ ಸಂಸ್ಕಾರವನ್ನ ಮಾಡಬೇಕಾದ್ರೆ ಆ ಗರ್ಭದಲ್ಲಿರ್ತಕ್ಕಂತಹ ಶಿಶು ಆ ವೇದ ಮಂತ್ರಗಳಿಂದ ಅದನ್ನು ಶ್ರವಣ ಮಾಡಿರುತ್ತೆ. ಇದನ್ನ ನಾವು ಋಷಿ ಋಣ ಅಂತ ಹೇಳ್ತೇವೆ. ಹೀಗೆ ಈ 3 ಋಣಗಳನ್ನು ತೀರಿಸಬೇಕಾದ್ರೆ ಯಜ್ಞೇನ ದೇವೇಭ್ಯ ಬ್ರಹ್ಮಚರ್ಯೇಣ ಋಷಿಭ್ಯ ಪ್ರಜೆಯ ಪಿತೃಭ್ಯ ಅಂತ ಹೇಳಿದ್ದಾರೆ. ಐತರೆ ಬ್ರಾಹ್ಮಣ ಹೇಳುತ್ತೆ. ವೇದಾಧ್ಯಯನ ಮಾಡಿ ಋಷಿಮುನಿಗೆ ಕೊಟ್ಟಂತಹ ಜ್ಞಾನ ಪರಂಪರೆಯನ್ನು ಉಳಿಸಬೇಕು. ಇದು ಋಷಿ ಋಣದ ಅಪಾಕರಣ. ಅದು ಉಪನಯನ ನಂತರ ವೇದಾಧ್ಯಯನ ಮಾಡಿ ಆ 2 ಋಣವನ್ನ ತೀರಿಸುವಂಥದ್ದು ಉಪನಯನದಿಂದ. ಇನ್ನು ಔಪಾಸನ ಯಜ್ಞ ಮಾಡಬೇಕು. ದೇವತಾರಾಧನೆಯಿಂದ ದೇವಋಣ ಪರಿಹಾರ ಮಾಡಿಕೊಳ್ಬೇಕು. ಪಿಂಡದಾನಾದಿಗಳಿಂದ ಪಿತೃಗಳ ಉದ್ಧಾರವನ್ನ ಮಾಡಬೇಕು. ಹೀಗೆ ದೇವಋಣ ಪಿತೃಋಣ ಇವುಗಳನ್ನ ಪರಿಹಾರ ಮಾಡ್ಕೊಳ್ಬೇಕು. ಇದನ್ನು ಮಾಡಬೇಕಾದ್ರೆ ಈ ಯಜ್ಞದಲ್ಲಿ ಅವನಿಗೆ ಅಧಿಕಾರ ಬರಬೇಕಾದ್ರೆ ಅಪತ್ನೀಕನಿಗೆ ಯಜ್ಞಾಧಿಕಾರ ಇಲ್ಲ. ಅಯಜ್ಞೋವಾವ ಏಷಃ ಯಹ ಅಪತ್ನೀಕಃ ಅಂತ ತೈತ್ತಿರಿ ಬ್ರಾಹ್ಮಣ ಹೇಳುತ್ತೆ. ಯಾವನು ಅಪತ್ನೀಕನಾಗಿದ್ದಾನೋ, ಯಾವನಿಗೆ ಹೆಂಡತಿ ಇಲ್ವೋ ಅವನಿಗೆ ಯಜ್ಞದ ಅಧಿಕಾರ ಇಲ್ಲ.
ಆದ್ದರಿಂದ ಈ ಯಜ್ಞವನ್ನ ಮಾಡಿ ಈ ದೇವರನ್ನು ತೀರಿಸಬೇಕಾದ್ರೆ ಅವ ವಿವಾಹವಾಗಬೇಕು, ಸಂತಾನವನ್ನು ಪಡೆದು ಪಿತೃಋಣ ತೀರಿಸಬೇಕು. ಅಲ್ಲಿ ಸಂಕಲ್ಪ ಹಾಗೆ ಮಾಡಿಸ್ತಾರೆ, ದೇವ ಪಿತೃಋಣ ಅಪಾಕರಣ ಹೇತುಭೂತ ಧರ್ಮ ಪ್ರಜೋತ್ಪಾದನಾರ್ಥಂ ಅಂತ ವಿವಾಹ ಸಂಕಲ್ಪದಲ್ಲಿ ಪುರೋಹಿತರು ಹೇಳ್ತಾರೆ. ಹೀಗೆ ದೇವಋಣ, ಋಷಿಋಣ, ಪಿತೃಋಣ ಇವುಗಳ ಪರಿಹಾರಕ್ಕೆ ವಿವಾಹವನ್ನ ಮಾಡ್ಕೋಬೇಕು ಅಂತ ಇರುವಂತದ್ದು. ಹೀಗೆ ಪುರುಷನಾದವ ಈ ರೀತಿಯಲ್ಲಿ ಋಣವನ್ನ ತೀರಿಸ್ಕೋಬೇಕು. ಹಾಗಾದ್ರೆ ಸ್ತ್ರೀಯ ಸ್ಥಿತಿ ಏನು? ಅವ್ರಿಗೂ ಈ ಋಣ ಇರ್ತದಲ್ಲ, ಅವರಿಗೂ ದೇವಋಣ, ಋಷಿಋಣ, ಪಿತೃಋಣ ಇದ್ದೇ ಇರುತ್ತೆ. ಅವರಿಗೆ ಈ ಋಣವನ್ನು ತೀರ್ಸ್ಕೊಳ್ಳೋದು ಹೇಗಿದ್ರೆ, ತನ್ನ ಗಂಡ ಮಾಡತಕ್ಕಂತಹ ಯಜ್ಞಾನುಷ್ಠಾನ, ಮಕ್ಕಳು ಮಾಡತಕ್ಕಂತಹ ವೇದಾಧ್ಯಯನದಿಂದ ಅವಳಿಗೆ ಈ ಋಣ ಅಪಾಕರಣ ಆಗತ್ತೆ. ಆದ್ದರಿಂದ ಆ ಕನ್ಯೆ ವೇದಾಧ್ಯಯನ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಕೊಡತಕ್ಕಂತಹ ವ್ಯಕ್ತಿಯನ್ನೇ ಪತಿಯನ್ನಾಗಿ ಆರಿಸ್ಕೊಳ್ಬೇಕು. ವೇದಾಧ್ಯಯನ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ ಅಂತೇಳಿ ಆ ವೇದಾಭ್ಯಾಸಕ್ಕೆ ತಿಲಾಂಜಲಿ, ಅವರು ಚೆನ್ನಾಗಿ ಓದಿದ್ರೆ ಸಾಕು ಅಂತ ಸ್ಥಿತಿ ಇವತ್ತು. ಈ ಅಧ್ಯಯನ ಮಾಡುವಂಥದ್ದು, ಅಧ್ಯಾಪನ ಮಾಡುವಂಥದ್ದು ಇದು ಶ್ರೇಷ್ಠವಾಗಿರತಕ್ಕಂತಹ ಕಾರ್ಯ. ಆದ್ದರಿಂದ ಈ ವಿವಾಹ ಅನ್ನೋದು ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಅನಿವಾರ್ಯವಾಗಿ ಇರುವಂಥದ್ದು. ಅಂತಹ ವಿವಾಹವನ್ನ ಆಗಬೇಕಾದ್ರೆ ಯೋಗ್ಯವಾಗಿರತಕ್ಕಂತಹ ಕನ್ಯೆಯೊಂದಿಗೆ ವಿವಾಹ ಆಗಬೇಕು. ಯಾಕೆಂದ್ರೆ ವೈದಿಕ ಕರ್ಮಗಳಲ್ಲಿ ಸಹಧರ್ಮಾಧಿಕಾರ ಸ್ತ್ರೀಯರು ಇರುವುದರಿಂದ ಅಂತಹ ಸ್ತ್ರೀಯನ್ನ ವಿವಾಹ ಆಗಬೇಕು. ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ ಮಾತಿದೆ. ನೀಚ ಕುಲದಿಂದಲಾದರೂ ಒಳ್ಳೆ ಕನ್ಯೆಯನ್ನ ಸ್ವೀಕರಿಸಿ ವಿವಾಹವಾಗಬೇಕು ಅಂತ ಹೇಳಿದೆ. ಅದರ ಅರ್ಥ ನೀಚ ಕುಲದ ಹೆಣ್ಣನ್ನು ಮದುವೆ ಆಗ್ಬೇಕಂತ ಅರ್ಥ ಅಲ್ಲ, ಮದುವೆ ಆಗ್ಲೇಬೇಕು ಅನ್ನೋದು. ಇದರಿಂದ ಇದು ವಿವಾಹ ಅನ್ನೋದು ಒಂದು ಉತ್ತಮವಾಗಿರತಕ್ಕಂತಹ ಸಂಸ್ಕಾರ. ಮನುಷ್ಯ ತಾನು ನಾಲ್ಕು ಪುರುಷಾರ್ಥಗಳನ್ನ ಗಳಿಸಲಿಕ್ಕೆ ಇರತಕ್ಕಂತಹ ಮಾರ್ಗ. ಆದ್ದರಿಂದ ಈ ಮದುವೆಯನ್ನ ಆಗ್ಲೇಬೇಕು. ಅದರಲ್ಲಿ ಬ್ರಾಹ್ಮ ವಿವಾಹವನ್ನ ಆಗಬೇಕು. ಬ್ರಾಹ್ಮ ವಿವಾಹ 8 ರೀತಿಯಾಗಿರತಕ್ಕಂಥ ವಿವಾಹ ಇದೆ. ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಅಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ. ಈ ಆರಂಭದ 4 ವಿವಾಹಗಳು ಯೋಗ್ಯ. ಅದರ ನಂತರ ವಿವಾಹಗಳು ಯೋಗ್ಯ ಅಲ್ಲ. ಅದರಲ್ಲಿಯೂ ಬ್ರಾಹ್ಮ ವಿವಾಹ ವಿಧಿಯಲ್ಲಿ ಎಲ್ಲ ವೈದಿಕ ಮಂತ್ರಗಳ ಒಂದು ಆರ್ಷ ಪರಂಪರೆ ಇದೆ. ಹಾಗಾಗಿ ಇವತ್ತು ಬ್ರಾಹ್ಮಣ ಸಮುದಾಯದಲ್ಲಿ ಬ್ರಾಹ್ಮ ವಿವಾಹ ಪದ್ಧತಿಯೇ ರೂಢಿಯಲ್ಲಿರುವಂಥದ್ದು. ಆದ್ದರಿಂದ ಅದನ್ನ ಕನ್ಯಾದಾನ ಅಂತ ಹೇಳ್ತಾರೆ. ಬ್ರಾಹ್ಮಣೇಣ ವಿವಾಹೇನ ಇಮಾಂ ಕನ್ಯಾಂ ಸಂಪ್ರದದೆ ಎಂಬುದಾಗಿ ವಾಗ್ದಾನ ಮಾಡ್ತಾನೆ ಕನ್ಯಾದಾತೃ. ಸದಾಚಾರ ನಿಷ್ಠನಾಗಿರತಕ್ಕಂತಹ ವಿದ್ಯಾವಂತನಾಗಿರ್ತಕ್ಕಂತಹ ವರನನ್ನ ಕರೆದು ಪೂಜಿಸಿ ಅವನಲ್ಲಿ ನಾರಾಯಣನನ್ನ ಚಿಂತಿಸಿ ಅವನ ಪಾದ ತೊಳೆದು ತನ್ನ ಶ್ರೀರೂಪಿಣಿಯಾಗಿರತಕ್ಕಂತಹ ಮಗಳನ್ನು ದಾನ ಮಾಡುವಂಥದ್ದು ಇದು ಬ್ರಾಹ್ಮ ವಿವಾಹ ಎಂಬುದಾಗಿ ಆಪಸ್ತಂಭದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಬ್ರಾಹ್ಮ ವಿವಾಹ ಯಾವತ್ತು ವಧೂಗೃಹದಲ್ಲೇ ನಡೆಯುವಂಥದ್ದು. ಯಾಕೆ ಹೆಣ್ಣಿನ ಮನೆಯಲ್ಲಿ ಯಾಕೆ ಮದುವೆ ಆಗಬೇಕು ಅನ್ನೋದಕ್ಕೆ ಕಾರಣ ಅದು. ಬ್ರಾಹ್ಮ ವಿವಾಹ ಅನ್ನೋದು ವಧೂಗೃಹದಲ್ಲಿ ಆಗಬೇಕು ಅಂತಿದೆ. ಇಂತಹ ಒಂದು ವಿವಾಹವನ್ನ ಮಾಡಿಕೊಂಡು ಸತಿಯೊಂದಿಗೆ ಗಾರ್ಹಸ್ಥ್ಯ ಧರ್ಮವನ್ನ ಅನುಷ್ಠಾನ ಮಾಡಬೇಕು. ಮತ್ತೆ ವಿವಾಹವಾಗತಕ್ಕಂತಹ ವ್ಯಕ್ತಿ ಅಲ್ಲಿ ಕನ್ಯಾಂ ಸುವರ್ಣ ಲಸಿತಾಂ ಉಚಿತ ಸ್ವರೂಪಾಂ ಅಂತ ಹೇಳಿದ್ರು. ಕನ್ಯೆ ಯೋಗ್ಯನಾಗಿರ್ಬೇಕು, ವರನು ಯೋಗ್ಯನಾಗಿರಬೇಕು, ಅನುಕೂಲಿಯಾಗಿರಬೇಕು, ವಿಮಲಾಂಗಿ ಆಗಿರಬೇಕು, ಸತ್ಕುಲ ಪ್ರಸೂತಿ ಆಗಿರಬೇಕು, ಸುಶೀಲ ಸಂಪನ್ನೆ ಆಗಿರಬೇಕು. ಈ 5 ಸ್ತ್ರೀಯರ ಗುಣ.
ಹಾಗಂತ ಪುರುಷನಿಗೂ ಕೂಡ ಒಂದು ಅರ್ಹತೆ ಇರಬೇಕು. ಕನ್ಯಾದಾನ ಯಾರಿಗೆ ಮಾಡಬೇಕು ಅಂದ್ರೆ ಕುಲಂಚ ಶೀಲಂಚ ವಪುರ್ವಯಶ್ಚ ವಿತ್ತಂಚ ವಿದ್ಯಾಂಚ ಸನಾಥತಾಂಚ ಏತಾನ್ ಗುಣಾನ್ ಸಪ್ತ ಪರೀಕ್ಷ ದೇಯ ಕನ್ಯಾಬುಧೈ ಶಿಷ್ಟಂ ಅಚಿಂತನೀಯಂ. ಸ್ತ್ರೀಯಲ್ಲಿ ಅವಳು ರೂಪವತಿ ಆಗಿದ್ರೆ ಸಾಲದು, ಅನುಕೂಲಿ ಆಗಿರ್ಬೇಕು, ವಿಮಲಾಂಗಿ ಆಗಿರ್ಬೇಕು, ಕುಲಜೆ ಆಗಿರ್ಬೇಕು, ಕುಶಲೆ ಆಗಿರಬೇಕು, ಸುಶೀಲ ಸಂಪನ್ನೆ ಆಗಿರ್ಬೇಕು. ಈ 5 ಗುಣಗಳು ಅಂತ ಹೇಳ್ತಾರೆ. ಪುರುಷನು ಕೂಡ ಕುಲ, ಶೀಲ, ಮನೆತನ, ನಡತೆ, ಚೆಲುವು, ವಯಸ್ಸು, ಸಂಪತ್ತು, ವಿದ್ಯೆ, ಭದ್ರತೆ, ಭವಿಷ್ಯ ಈ 7 ತತ್ವದಾಯಕವಾಗಿದ್ರೆ ಅಂತಹವರಿಗೆ ಮಗಳನ್ನ ಕೊಡಬೇಕು ಅಂತ ಒಂದು ಮಾತಿದೆ. ಹೀಗೆ ಮಧ್ಯೆಯ ಭಟ್ಟರು ವಿಪ್ರ ವೃಷಭ ಪ್ರತಿಪಾದಿತಾಂ, ಒಬ್ಬ ಯೋಗ್ಯ ಬ್ರಾಹ್ಮಣನ ಮಗಳನ್ನ, ಒಳ್ಳೆ ಸಂಸ್ಕಾರವನ್ನು ಹೊಂದಿರತಕ್ಕಂತಹ ಮಗಳನ್ನ ಅವರು ವಿವಾಹವಾದರು. ವಿವಾಹವಾಗಿ ಅವರಿಬ್ಬರ ಜೀವನ ತುಂಬಾ ಚೆನ್ನಾಗಿತ್ತು ಎಂಬುದನ್ನು ನಾವು ನೋಡಿದ್ದೀವಿ. ರೇಮೇಚ್ಛಯೋಪನಿಷದೇವ ಮಹಾವಿವೇಕೋ ಭಕ್ತೇವ ಶುದ್ಧಕರಣ ಪರಮಶ್ರಿತಾಳಂ. ಅವಳು ಬಹಳ ವಿನೋದಗೊಂಡ್ರು ಅಂತ. ಅವಳನ್ನ ವಿವಾಹವಾಗಿ ಅವರು ವಿನೋದಗೊಂಡ್ರು ಹೇಗೆ ಎಂಬುದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಆ ಕೌಟುಂಬಿಕವಾಗಿರತಕ್ಕಂತಹ ಸಾಮರಸ್ಯ ತುಂಬಾ ಚೆನ್ನಾಗಿತ್ತು ಎಂಬುದನ್ನ ಬಹಳ ಮನೋಜ್ಞವಾಗಿ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಸಹ ದ್ವಿಜೇಂದ್ರ ಆ ಬ್ರಾಹ್ಮಣ ಶ್ರೇಷ್ಠರಾಗಿರ್ತಕ್ಕಂತಹ ಮಧ್ಯೆಯ ಭಟ್ಟರು ರೇಮೆ ತಯಾ ರೇಮೆ, ಅವಳೊಂದಿಗೆ ರಮಿಸಿದರು, ಆನಂದವಾಗಿದ್ದರು, ವಿನೋದಗೊಳ್ತಾ ಇದ್ರು, ಸಂತೋಷವಾಗಿದ್ರು. ತಯಾ ಮಹಾವಿವೇಕ ಅಚ್ಛಯ ಉಪನಿಷದ ಇವ. ಆ ಬ್ರಾಹ್ಮಣೋತ್ತಮರು ಆ ಹೆಂಡತಿಯೊಂದಿಗೆ ರಮಿಸಿದರು, ವಿನೋದಗೊಂಡರು. ಹೇಗೆ ಅಂದ್ರೆ ಮಹಾವಿವೇಕ, ನಿತ್ಯಾನಿತ್ಯ ವಸ್ತುಗಳ ಜ್ಞಾನ ಉಳ್ಳವರಾಗಿ, ಯಾವುದು ನಿತ್ಯ ಯಾವುದು ಅನಿತ್ಯ ಇದು ಯಾರಿಗೆ ಚೆನ್ನಾಗಿ ಗೊತ್ತಿದೆ ಅವರನ್ನ ವಿವೇಕಿ ಅಂತ ಹೇಳಿದ್ರು. ಮಹಾವಿವೇಕ ಅಂದ್ರೆ ಅವರು ವಿವೇಕಿಗಳಾಗಿದ್ರು. ಮತ್ತೆ ಶುದ್ಧ ಅಂತಃಕರಣ, ಶುದ್ಧವಾಗಿರತಕ್ಕಂತಹ ಮನಸ್ಸುಳ್ಳವರಾಗಿದ್ರು. ಸುಳ್ಳು ಅಭಿಮಾನ ಇದ್ಯಾವುದು ಇಲ್ಲದವರಾಗಿದ್ರು. ಅಂತಹ ಅವರು ಶುದ್ಧರಾಗಿರತಕ್ಕಂತಹ ವಿಷ್ಣು ಭಕ್ತರಾಗಿರತಕ್ಕಂತಹ ಶ್ರೀಮದಾನಂದ ತೀರ್ಥರನ್ನ ಪ್ರಸವಿಸ್ತಕ್ಕಂತಹ ಆ ಮಡದಿಯೊಂದಿಗೆ ರಮಿಸಿದರು ಅಂತ. ಇದಕ್ಕೆ ಉದಾಹರಣೆಯನ್ನು ಕೊಟ್ಟರು ಕವಿಗಳು. ಏನಂದ್ರೆ ನಿತ್ಯಾನಿತ್ಯ ವಸ್ತುಗಳ ಜ್ಞಾನ ಯಾರಿಗಿದೆಯೋ ಅಂತಹ ವ್ಯಕ್ತಿಯು ದೋಷವಿಲ್ಲದ ಉಪನಿಷತ್ತಿನಿಂದ ಸಂತೋಷ ಪಡುವಂತೆ. ನಿತ್ಯಾನಿತ್ಯ ವಸ್ತುಗಳ ಜ್ಞಾನ ಅದನ್ನ ಹೊಂದಿದವ ಅವ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಾನೆ. ಶುದ್ಧವಾಗಿರತಕ್ಕಂತಹ ಉಪನಿಷತ್ತು, ದೋಷವಿಲ್ಲದ ಉಪನಿಷತ್ತು. ಇವತ್ತೆಲ್ಲ ಪ್ರತಿಯೊಂದಕ್ಕೂ ಉಪನಿಷತ್ತು ಅಂತಾರೆ, ಎಲ್ಲವೂ ಉಪನಿಷತ್ತಲ್ಲ. ದೋಷವಿಲ್ಲದ ಉಪನಿಷತ್ತಿನಿಂದ ಅಚ್ಛಯ ಉಪನಿಷದ, ಪರಿಶುದ್ಧವಾದ ಉಪನಿಷತ್ತಿನಿಂದ, ಅದು ವೇದ, ಅದರಲ್ಲಿ ಯಾವ ದೋಷಗಳು ಇಲ್ಲ, ಅಪೌರುಷೇಯ, ನಿರ್ದುಷ್ಟವಾಗಿರತಕ್ಕಂತಹ ಸದಾಗಮ ಅದು. ಅದರಿಂದ ಅವ ವಿನೋದಗೊಳ್ಳುವ ಹಾಗೆ. ಯಾರು ನಿತ್ಯಾನಿತ್ಯ ವಸ್ತುಗಳ ಜ್ಞಾನ ಇರತಕ್ಕಂತಹ ವ್ಯಕ್ತಿ ಪರಿಶುದ್ಧವಾದ ಉಪನಿಷತ್ತುಗಳಿಂದ ವಿನೋದಗೊಳ್ಳುವಂತೆ ಇವರು ಶುದ್ಧರಾಗಿರತಕ್ಕಂತಹ ವಿಷ್ಣು ಭಕ್ತರಾಗಿರತಕ್ಕಂತಹ ಮಧ್ವಾಚಾರ್ಯರನ್ನ ಪ್ರಸವಿಸ್ತಕ್ಕಂತಹ ಹೆಂಡತಿಯೊಂದಿಗೆ ಇವರು ಸುಖ ಸಂಸಾರವನ್ನ ಮಾಡಿಕೊಂಡಿದ್ರು. ಆಮೇಲೆ
ಶುದ್ಧ ಮನಸ್ಸುಳ್ಳವ ವಿಷ್ಣು ಭಕ್ತಿಯಿಂದ ಅವನು ಸಂತೋಷ ಪಡ್ತಾನೆ. ಯಾರ ಮನಸ್ಸು ಶುದ್ಧವಾಗಿದೆಯೋ, ಮನಸ್ಸು ಶುದ್ಧವಾಗಿರ್ಬೇಕಾದ್ರೆ ಅವನು ವೇದಾಧ್ಯಯನ ಮಾಡಬೇಕು, ಶಾಸ್ತ್ರಶ್ರವಣ ಮಾಡಬೇಕು. ಶಾಸ್ತ್ರಶ್ರವಣದಿಂದ ಪ್ರತಿದಿನ ಮನಸ್ಸು ಶುದ್ಧವಾಗ್ತಾ ಇರ್ತದೆ ಅಂತ. ಈಗ ಶಾಸ್ತ್ರಶ್ರವಣ ನಿರಂತರ ಮಾಡ್ತಾ ಇದ್ರೆ ಅದು ಮನಸ್ಸು ಶುದ್ಧವಾಗ್ತಾ ಇರ್ತದೆ. ಮನಸ್ಸು ಪ್ರತಿನಿತ್ಯವೂ ಕೊಳೆ ಆಗ್ತಿರ್ತದೆ. ಮನೆಯನ್ನ ಪ್ರತಿನಿತ್ಯ ಶುದ್ಧ ಮಾಡುವ ಹಾಗೆ ಮನಸ್ಸನ್ನ ಪ್ರತಿನಿತ್ಯ ಶುದ್ಧ ಮಾಡಬೇಕು. ಯಾವುದರಿಂದ ಅಂದ್ರೆ ಶಾಸ್ತ್ರಶ್ರವಣದಿಂದ ಅಂತ. ಅಂತಹ ಉಪನಿಷದಾದಿ ಶಾಸ್ತ್ರಗಳ ಶ್ರವಣದಿಂದ ಅವರ ಮನಸ್ಸು ಬಹಳ ಶುದ್ಧವಾಗಿರ್ತಿತ್ತು. ಅಂತಹ ಶುದ್ಧ ಮನಸ್ಸುಳ್ಳವ ವಿಷ್ಣು ಭಕ್ತಿಯಿಂದ ವಿನೋದಗೊಳ್ತಾನೆ. ಹಾಗೆ ಶುದ್ಧ ಮನಸ್ಸುಳ್ಳಂತಹ ಈ ಹೆಂಡತಿಯಿಂದ ಅವರು ಮಧ್ಯಗೇಹ ಭಟ್ಟರು ವಿನೋದಗೊಂಡ್ರು ಅಂತ. ಹಾಗೆಯೇ ಯಾರು ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ನಿರಂತರವಾಗಿ ಶ್ರವಣ ನಿಧಿಧ್ಯಾಸನಾದಿಗಳನ್ನ ಮಾಡ್ತಾ ತತ್ವಜ್ಞಾನವನ್ನು ಗಳಿಸ್ತಾನೋ ಅಂತಹ ತತ್ವಜ್ಞಾನಿ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಹೊಂದಿ ಆ ಮೋಕ್ಷದಲ್ಲಿ ಅವನು ಪಡಿತಕ್ಕಂತಹ ಸ್ವರೂಪ ಆನಂದ, ಆ ಸ್ವರೂಪಾನಂದವನ್ನ ಉಂಟು ಮಾಡತಕ್ಕಂತಹ ಆ ಮೋಕ್ಷದಿಂದ ಆ ತತ್ವಜ್ಞಾನಿ ಹೇಗೆ ಆ ಸುಖವನ್ನು ಅನುಭವಿಸ್ತಾನೋ ಹಾಗೆ ಇಲ್ಲಿ 3 ದೃಷ್ಟಾಂತ ಕೊಟ್ಟಿದ್ದಾರೆ ಅವಳಿಗೆ. ಒಂದು ಉಪನಿಷತ್ತಿನಿಂದ ಇವರು ಶುದ್ಧ ಮನಸ್ಸು ಹೊಂದಿದಂತೆ, ಉಪನಿಷತ್ತಿನಿಂದ ಶುದ್ಧ ಮನಸ್ಸು ಹೊಂದಿದಂತೆ ಇವರು ಉಪನಿಷತ್ತಿನಂತೆ ಶುದ್ಧರಾಗಿರ್ತಕ್ಕಂತಹ ಈ ಪತ್ನಿಯಿಂದ ಇವರು ಸುಖ ಸಂಸಾರವನ್ನ ಮಾಡಿದರು ಅಂತ. ಮತ್ತೆ ವಿಷ್ಣು ಭಕ್ತಿಯಿಂದ ವಿನೋದಗೊಳ್ಳುವಂತೆ ಶುದ್ಧ ಮನಸ್ಸುಳ್ಳಂತವನು ವಿಷ್ಣು ಭಕ್ತಿಯಿಂದ ವಿನೋದಗೊಳ್ಳುವ ರೀತಿಯಲ್ಲಿ ಇವರು ಶುದ್ಧ ಮನಸ್ಸಿನ ಹೆಂಡತಿಯೊಂದಿಗೆ ಸುಖವನ್ನು ಅನುಭವಿಸಿದರು ಅಂತ. ಹಾಗೆ ತತ್ವಜ್ಞಾನಿಯು ಸ್ವರೂಪಾನಂದವನ್ನುಂಟು ಮಾಡತಕ್ಕಂತಹ ಮುಕ್ತಿಯಿಂದ ಸುಖಿಸುವಂತೆ ಇವರು ಕೂಡ ಈ ಸ್ವರೂಪಾನಂದವನ್ನುಂಟು ಮಾಡತಕ್ಕಂಥವರು ಅಂದ್ರೆ ನಮ್ಮ ಸ್ವರೂಪಾನಂದ ಆವಿರ್ಭಾವ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂತಹ ತತ್ವಜ್ಞಾನವನ್ನ ಈ ಲೋಕಕ್ಕೆ ಕರುಣಿಸ್ತಕ್ಕಂಥವರು ಶ್ರೀಮದಾನಂದ ತೀರ್ಥರು. ಅಂತಹ ಶ್ರೀಮದಾನಂದ ತೀರ್ಥರೆಂಬ ಸ್ವರೂಪ ಆನಂದವನ್ನು ಉಂಟು ಮಾಡತಕ್ಕಂತಹ, ಪ್ರತಿಯೊಬ್ಬರಿಗೂ ಅವರವರ ಸ್ವರೂಪಾನಂದವನ್ನ ಉಂಟು ಮಾಡತಕ್ಕಂತಹ ತತ್ವಜ್ಞಾನವನ್ನ ಕೊಟ್ಟು ಅದರ ಮೂಲಕವಾಗಿ ಮುಕ್ತಿಯನ್ನು ಕೊಡಿಸ್ತಕ್ಕಂತಹ ಶ್ರೀಮದಾನಂದ ತೀರ್ಥರನ್ನ ಇವರು ಪ್ರಸವಿಸುವರಾದ್ದರಿಂದ ಅವರು ಅಂತಹ ಹೆಂಡತಿಯಿಂದ ತುಂಬಾ ಸುಖವನ್ನ, ಸಂಸಾರ ಸುಖವನ್ನ ಅನುಭವಿಸ್ತಾ ಇದ್ರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯದ ಅರ್ಥವನ್ನ ಇನ್ನೊಮ್ಮೆ ನೋಡೋಣ. ಸಹ ದ್ವಿಜೇಂದ್ರ ಆ ಬ್ರಾಹ್ಮಣೋತ್ತಮರಾಗಿರತಕ್ಕಂತಹ ಮಧ್ಯಗೇಹ ಭಟ್ಟರು ತಯ ಆ ಹೆಂಡತಿಯಿಂದ ಮಹಾವಿವೇಕ ನಿತ್ಯಾನಿತ್ಯ ವಸ್ತುಗಳ ಜ್ಞಾನವನ್ನು ಗಳಿಸಿದರು. ಅವಳಿಂದಾಗಿ ಇವರು ನಿತ್ಯಾನಿತ್ಯ ವಸ್ತುಗಳ ಜ್ಞಾನವನ್ನು ಗಳಿಸಿದರು. ಅಂತಹ ಅವರು ಅಕ್ಷಯ ಉಪನಿಷದ ಇವ, ಅಕ್ಷಯ ದೋಷವಿಲ್ಲದ, ಉಪನಿಷದ ಇವ ಉಪನಿಷತ್ತಿನಿಂದಲೋ ಎಂಬಂತೆ ಶುದ್ಧಕರಣ ಪರಿಶುದ್ಧವಾದ ಮನಸ್ಸುಳ್ಳವರಾದರು. ಉಪನಿಷತ್ತುಗಳ ಅಧ್ಯಯನದಿಂದ ಮನಸ್ಸು ಪರಿಶುದ್ಧವಾಗುವಂತೆ ಉಪನಿಷತ್ತಿನಂತೆ ದೋಷವಿಲ್ಲದ ಮಡದಿಯನ್ನ ವಿವಾಹವಾಗಿ ಅವರು ಸುಖವನ್ನು ಹೊಂದಿದರು ಅಂತ. ಹಾಗೆಯೇ ಅಲಂ ಅತಿಶಯವಾಗಿ ಪರಮಾಶ್ರಿತ ವಿಷ್ಣುವನ್ನು ಆಶ್ರಯಿಸಿದಂತಹ ಭಕ್ತ್ಯಾ ಇವ ಭಕ್ತಿಯಿಂದಲೋ ಎಂಬಂತೆ ಮಿಥ್ಯಾಭಿಮಾನ ರಹಿತ ಪರಮಾತ್ಮನಲ್ಲಿ ನಿಶ್ಚಲವಾದ ಭಕ್ತಿ ಇದ್ರೆ ಅವನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಅಂತ. ಮತ್ತೆ ಅವನಿಗೆ ಅಭಿಮಾನ ಇರಲ್ಲ, ನಾನು ನನ್ನದು ಅಂತ ಅಭಿಮಾನ ಬಿಟ್ಟಿರ್ತಾನೆ. ಅಹಂಕಾರ ಮಹಮ್ಮಕಾರಗಳಿದ್ದವನಲ್ಲಿ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತಿ
ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಟೀಕಾಚಾರ್ಯ ನ್ಯಾಯಸದಲ್ಲಿ ಹೇಳ್ತಾರೆ. ಅಂತಹ ಪರಿಶುದ್ಧವಾದ ಭಕ್ತಿ ಇರುವವನಿಗೆ ಸುಳ್ಳು ಹೇಳಲಿಕ್ಕೆ ಮನಸ್ಸು ಬರಲ್ಲ. ಅವನಲ್ಲಿ ಯಾವ ಅಭಿಮಾನ, ಅಹಂಕಾರ, ಮಮತೆ ಇದ್ಯಾವುದು ಇರಲ್ಲ. ಅಂತಹ ಭಕ್ತಿ ಇದ್ದವ, ಆ ಭಕ್ತಿಯಿಂದ ಅವನು ಮಿಥ್ಯಾಭಿಮಾನ ರಹಿತನಾಗಿರ್ತಾನೆ ಆ ತತ್ವಜ್ಞಾನಿ. ಹೇಗೋ ಹಾಗೆಯೇ ಇವನು ಕೂಡ ಅಲಂ ಪರಮಾಶ್ರಿತ ಭಕ್ತಿಯ, ಇವಳು ಅತಿಶಯವಾಗಿರತಕ್ಕಂತಹ ವಿಷ್ಣು ಭಕ್ತಿ. ಮದ್ದಿಗೆ ಭಟ್ರ ಹಾಗೆ ಅವರ ಮಡದಿ ಕೂಡ ಆ ಪರಮಾತ್ಮನಲ್ಲಿ ಅತಿಶಯವಾಗಿರತಕ್ಕಂತಹ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ. ಅಂತಹ ಭಕ್ತಿಯಿಂದ ಮಿಥ್ಯಾಭಿಮಾನ ರಹಿತರಾಗಿರುವಂತೆ ತತ್ವಜ್ಞಾನಿಯು ಇವರು ಕೂಡ ವಿಷ್ಣುವಿನಲ್ಲಿ ಆಶ್ರಯಿಸತಕ್ಕಂತಹ ಭಕ್ತಿ ಅವಳಲ್ಲಿರುವುದರಿಂದ ಅವಳಿಂದ ಇವರು ಸಂಸಾರ ಸುಖವನ್ನ ಅನುಭವಿಸಿದರು ಅಂತ. ಅಷ್ಟು ಮಾತ್ರ ಅಲ್ಲ, ಆ ತತ್ವಜ್ಞಾನಿ ಸ್ವರೂಪಾನಂದವನ್ನುಂಟು ಮಾಡತಕ್ಕಂತಹ ಸ್ವಾನಂದ ಸಂತತಿ ಕೃತ ಸ್ವರೂಪಾನಂದ ಸಮೂಹವನ್ನುಂಟು ಮಾಡತಕ್ಕಂತಹ ಆನಂದ ತೀರ್ಥರೆಂಬ ಮಗನನ್ನ ಪ್ರಸವಿಸುವ ಪರಯಾ ಮುಕ್ತಿಯ, ಉತ್ತಮವಾದ ಮುಕ್ತಿ, ನಿಜವಾದ ಮುಕ್ತಿ ಅಂದ್ರೆ ಅದು ಮುಕ್ತಿ ನೈಜ ಸುಖಾನುಭೂತಿ. ಮುಕ್ತಿ ಅಂದ್ರೆ ಏನು? ಜೀವನೇ ಬ್ರಹ್ಮ ಆಗುವುದು ಮುಕ್ತಿ ಅಲ್ಲ. ಈ ಸಂಸಾರದಿಂದ ಸಂಪೂರ್ಣ ನಿವೃತ್ತಿ, ನಸ ಪುನರಾವರ್ತತೆ, ಮತ್ತೆಂದು ಅವ ಈ ಭೂಮಿಗೆ ಬರುವುದಿಲ್ಲ. ಅಂತಹ ಮುಕ್ತಿ, ಆ ಮುಕ್ತಿ ದೊರಿಬೇಕಾದ್ರೆ ಅಮರಾ ಭಕ್ತಿಶ್ಚ ತತ್ಸಾಧನಂ, ಉತ್ತಮವಾಗಿರತಕ್ಕಂತಹ ಭಕ್ತಿ. ಆ ಭಕ್ತಿ ಇದ್ರೆ, ಆ ಭಕ್ತಿಯಿಂದ ಪರಮಾತ್ಮನನ್ನ ಪ್ರಸನ್ನೀಕರಿಸಿದರೆ ಅವನ ಸಾಕ್ಷಾತ್ಕಾರವಾಗಿ ಅವನ ಅನುಗ್ರಹದಿಂದ ಮುಕ್ತಿ ದೊರೆಯುವಂಥದ್ದು. ಅಂತಹ ಮುಕ್ತಿಗೆ ಕಾರಣವಾಗಿರುವಂಥದ್ದು ಅಮರವಾದ ಭಕ್ತಿ. ಅಂತಹ ಭಕ್ತಿಗೆ ಕಾರಣವಾಗಿರುವಂಥದ್ದು ಆ ಪರಮಾತ್ಮನ ತತ್ವಜ್ಞಾನ. ಆ ಪರಮಾತ್ಮನ ತತ್ವಜ್ಞಾನ ಬಂದ ಮೇಲೆ ಮಾಡತಕ್ಕಂತಹ ನಿರತಿಶಯವಾದ ಭಕ್ತಿ. ಅಂತಹ ಭಕ್ತಿಯಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ. ಅಂತಹ ಪರಯ ಉತ್ತಮವಾದ ಮುಕ್ತಿಯ ಇವ, ಮುಕ್ತಿಯಿಂದಲೋ ಎಂಬಂತೆ ತತ್ವಜ್ಞಾನಿಯು ಮುಕ್ತಿಯಿಂದ ಸುಖಿಸುವಂತೆ ಇವರು ಕೂಡ ಸ್ವಾನಂದ ಸಂತತಿ ಕೃತ, ಆ ಸ್ವರೂಪಭೂತವಾಗಿರತಕ್ಕಂತಹ ಆನಂದವನ್ನುಂಟು ಮಾಡತಕ್ಕಂತಹ ಆನಂದ ತೀರ್ಥ, ಅವರ ಹೆಸರು ಆನಂದ ತೀರ್ಥ. ಆನಂದಕರಂ ತೀರ್ಥಂ ಯಸ್ಯ, ಆನಂದಕರವಾಗಿರತಕ್ಕಂತಹ ತೀರ್ಥವು ಯಾರಿಂದ ಬಂತೋ, ಆನಂದಕರಂ ತೀರ್ಥಂ ಯಸ್ಮಾತ್, ಅವರು ಆನಂದ ತೀರ್ಥರು. ತೀರ್ಥ ಅಂದ್ರೆ ಶಾಸ್ತ್ರ. ಎಂತಹ ಶಾಸ್ತ್ರ? ಆನಂದಂ ತೀರ್ಥಂ, ಆನಂದಕರಂ ತೀರ್ಥಂ, ಆನಂದವನ್ನುಂಟು ಮಾಡತಕ್ಕಂಥ ಮೋಕ್ಷಾನಂದವನ್ನ ದೊರಕಿಸ್ಕೊಡ್ತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿದ್ರಿಂದ ಅವರಿಗೆ ಆನಂದ ತೀರ್ಥ. ಆನಂದ ತೀರ್ಥೇತಿ ಪರಂ ಗುರೂಜಿತಂ ಅಂತ ಮುಂದೆ 5ನೇ ಸರ್ಗದಲ್ಲಿ ಆ ವಿಚಾರ ಬರುತ್ತೆ. ಆನಂದ ರೂಪಸ್ಯ ಪರಸ್ಯ ಪಾತ್ರದೀ ಆನಂದ ಸಂದಾಯ ಶಾಸ್ತ್ರಕೃತ್ಸಯತ್, ಆನಂದ ತೀರ್ಥೇತಿ ಪರಂ ಗುರೂಜಿತಂ ಅಂತ ಮುಂದೆ ಅವರಿಗೆ ಆಶ್ರಮ ಕೊಟ್ಟ ಕಾಲದಲ್ಲಿ ಕವಿಗಳು ಹೇಳ್ತಾರೆ. ಆ ಆನಂದ ತೀರ್ಥರೆಂಬ ಮಗನನ್ನ ಪ್ರಸವಿಸ್ತಕ್ಕಂತಹ ತಯ, ಆ ಕನ್ಯೆಯಿಂದ ಇವರು ರೇಮೆ ಸಂಸಾರ ಸುಖವನ್ನ ಅನುಭವಿಸಿದರು ಅಂತ. ಇನ್ನೊಂದ್ಸಲ ಅರ್ಥ ನೋಡೋಣ. ಸಹ ದ್ವಿಜೇಂದ್ರ, ಆ ಬ್ರಾಹ್ಮಣೋತ್ತಮರು, ತಯ ಆ ಹೆಂಡತಿಯಿಂದ ಮಹಾವಿವೇಕ, ನಿತ್ಯಾನಿತ್ಯ ವಸ್ತುಗಳ ವಿವೇಕವನ್ನು ಹೊಂದಿದವರಾಗಿ, ಅಚ್ಚಯ ದೋಷವಿಲ್ಲದ, ಉಪನಿಷದ ಇವ ಉಪನಿಷತ್ತಿನಿಂದಲೋ ಎಂಬಂತೆ, ಶುದ್ಧ ಕರಣ ಪರಿಶುದ್ಧವಾದ ಮನಸ್ಸುಳ್ಳವನು, ಅಲಂ ಅತಿಶಯವಾಗಿ ಪರಮಾಶ್ರಿತ ವಿಷ್ಣುವನ್ನು ಆಶ್ರಿತಕ್ಕಂತಹ, ಭಕ್ತಿಯಿಂದಲೋ ಎಂಬಂತೆ ಮಿಥ್ಯಾಭಿಮಾನರಹಿತ ಸುಳ್ಳು ಅಭಿಮಾನ ಇಲ್ಲದವನಾಗಿ, ಸ್ವಾನಂದ ಸಂತತಿ ಕೃತ ಸ್ವರೂಪಾನಂದ ಸಮೂಹನುಂಟು ಮಾಡತಕ್ಕಂತಹ ಆನಂದ ತೀರ್ಥರ ಮಗನನ್ನ ಪ್ರಶ್ನಿಸ್ತಕ್ಕಂತಹ, ಪರಯ ಉತ್ತಮವಾದ, ಮುಕ್ತಿಯ ಇವ ಮುಕ್ತಿಯಿಂದ ಎಂಬಂತೆ ತತ್ವಜ್ಞಾನಿಯು ಮುಕ್ತಿಯಿಂದ ಸುಖಿಸುವ ತೆರದಲ್ಲಿ, ತಯ ಅವಳೊಂದಿಗೆ ಸಹ ದ್ವಿಜೇಂದ್ರ ಮುಂದಿಗೆ ಭಟ್ರು ಪ್ರೇಮೆ ವಿನೋದಗೊಂಡ್ರು. ಅಂದ್ರಿಬ್ಬರ ದಾಂಪತ್ಯ ಎಷ್ಟು ಚೆನ್ನಾಗಿತ್ತು ಎಂಬುದನ್ನ ಈ ಪದ್ಯದಲ್ಲಿ ನಿರೂಪಿಸ್ತಾರೆ. ಈ ಶ್ಲೋಕದ
ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.